ನಮಗೇನು ಕೊಟ್ಟಿದ್ದಾರೆ ಏನಾದ್ರು ಯೋಚನೆ ಮಾಡಿದ್ದೀರಾ ಅಂತ ನಮಗೆ ಬೇಕಲ್ಲಿ ಕೇಳ್ತಾ ಇದ್ದೀವಿ. ಅದನ್ನೇ ನಾವು ನಮ್ಗೆ ಅನ್ಯಾಯ ಆಗೋದು ಬೇಡ, ಇಲ್ಲಿವರೆಗೆ ಆಗಿರೋ ಅನ್ಯಾಯನೇ ಸಾಕಿದೆ, ನೀರು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆಲಮಟ್ಟಿ ಇನ್ನೀರಿನ ರೈತರಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಆಲಮಟ್ಟಿ ಎಲ್ಲ ಕಾರಂಜದವ್ರದ್ದು 40 ವರ್ಷದಿಂದ ಇನ್ನೂ ಸ್ಟ್ರೈಕ್ ಮಾಡ್ತಾನೆ ಅವರಲ್ಲಿ ಪರಿಹಾರಕ್ಕೆ. ಏನು ಆಲಮಟ್ಟಿ ಇನ್ನೀರಿನ ಜಲಕ್ಷಯ ಹಾಂ ನೀರಿಗೆ ರೈತರಿಗೆ ಹಾಂ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಬೆಳಗಾವಿ ಈಗ ಕೊಡ್ತಾರೆ. ಈಗ ನೋಟ್ ಪ್ರಿಂಟ್ ಮಾಡ್ತಾ ಇದ್ದಾರೆ ಕೊಡೋದಕ್ಕೆ. ಹೇಳಿ ಬ್ರದರ್. ಹಾಂ ನನಗೆ ಬ್ರದರ್ ಇದು ಅವಶ್ಯಕತೆ ಇದೆ. ನಾನು ಮುಖ್ಯಮಂತ್ರಿ ಇದ್ದಾಗಲೂ ಗಡ್ಕರಿ ಅವರನ್ನು ಭೇಟಿ ಮಾಡಿದಾಗ ಆಗ ಅವರು ಇನ್ಚಾರ್ಜ್ ಅವರಲ್ಲೇ ಇತ್ತು. ಆಗ ಅವರು ಇಲ್ಲ ಯಾತಕ್ಕೆ ವರಿ ಮಾಡ್ತೀರಿ, ಕೃಷ್ಣ ಗೋದಾವರಿ ಕಾವೇರಿ ಲಿಂಕ್ ಮಾಡಿದಾಗ ನಿಮಗೂ ಅದರೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದರು. ನಂತರ ಇಲ್ಲಿ ಯಾವೊಂದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಆ DPR ಪ್ರಿಪೇರ್ ಮಾಡಿದ್ರು. ಮೊದಲನೇ ಹಂತದಲ್ಲಿ 247 TMC ಸಿಗುತ್ತೆ ಅಂತ 22ರಲ್ಲಿ ಒಂದು ಡೀಟೇಲ್ ರಿಪೋರ್ಟ್ ಅಂತ ಹೇಳಿದರು. ಅದರಲ್ಲೂ ಸಹ ನಮ್ಮ ರಾಜ್ಯಕ್ಕೆ ನೀರಿನ ಹಂಚಿಕೆ ಇರಲಿಲ್ಲ ಅವ್ರು ಹೇಳಿದಾಗಲೂ. ಆಮೇಲೆ ಇನ್ನೊಂದು ವರದಿ ಕೊಟ್ಟರಲ್ಲ, ಅದರಲ್ಲಿ 247 ಇಲ್ಲ, 147 TMC ಇದೆ ಅಂದರು. 147 TMCನಲ್ಲೂ ದೇವೇಗೌಡರ ಒಂದು ಪ್ರೆಷರ್ ಆದಮೇಲೆ 15 TMC ಕೊಡೋಕ್ಕೆ ಒಪ್ಕೊಂಡ್ರು. ಆ 15 TMC ಕೃಷ್ಣ ಗೋದಾವರಿ ಕಾವೇರಿ ಅಂತ ಹೆಸರಿದ್ದರು. ಕಾವೇರಿ ಕಡೆ ಈ ಭಾಗದ ಜನತೆಗೆ ಅಲ್ಲೇನು ನೀರು ಕೊಟ್ಟಿಲ್ಲ. ಅದು ಮಲಪ್ರಭಾ ಏರಿಯಾದಲ್ಲಿ ಡೆಫಿಸಿಟ್ ಏನಿದೆ, ಈ 15 TMCನ ಮಲಪ್ರಭಾ ಜಲಾನಯ ಪ್ರದೇಶಕ್ಕೆ ಉಪಯೋಗ ಮಾಡ್ಕೊಳ್ಳಿ. ಆದರೆ ಇದು ಓನ್ಲಿ ಕುಡಿಲಿಕ್ಕಷ್ಟೇ ನೀರು, ಅಗ್ರಿಕಲ್ಚರಿಗೆ ಕೊಡಲಿಕ್ಕಾಗಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಆ 15 TMCನೂ ನೀರು ನಿಮಗೆ ದೊರಕಿದ್ರೆ ಬರುತ್ತೆ, ಇಲ್ಲದೇ ಇದ್ರೆ ಇಲ್ಲ. ಇದು ಇರ್ತಕ್ಕಂಥದ್ದು ವಾಸ್ತವಾಂಶ. ಏನು ಮಾಡಬೇಕು ಅಂದರೆ ಅದಕ್ಕೋಸ್ಕರಲೇ ಇಲ್ಲಿ ಸಾಮತ ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳೋರಲ್ಲ, ಇದಕ್ಕೆ ನಾವು ಹೋರಾಟ ಮಾಡಬೇಕು. ಅದಕ್ಕೋಸ್ಕರಲೇ ದೇವೇಗೌಡರು ಪ್ರತಿ ಸಂದರ್ಭದಲ್ಲೂ ಈ ವಿಷಯಗಳು ಸೂಕ್ಷ್ಮವಾದ ವಿಚಾರ ಏನಿದೆ ಪ್ರತಿಯೊಂದು ಸಂದರ್ಭದಲ್ಲೂ ಅವ್ರು ಇಂಟರ್ಫಿಯರೆನ್ಸ್ ಏನು ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ, ಅದನ್ನು ಮುಂದುವರಿಸಬೇಕಲ್ಲ. ನಮಗೇನು ಕೊಟ್ಟಿಲ್ಲ ಇಲ್ಲಿ ಅಂತೇಳಿ ಇವರು ಎಲ್ಲದಕ್ಕೂ ನಮ್ಮ ಸಮ್ಮತಿ ಇದೆ ಅಂತ ಇಲ್ಲಿ ಹೇಳಿಕೆ ಕೊಟ್ಬಿಟ್ಟವ್ರೆ. ಹೋರಾಟ ಮಾಡಬೇಕಲ್ವ, ಕೇಳಬೇಕಲ್ವ, ಹೋಗಿ ಮಾಡಬೇಕು ಹೋರಾಟ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಈ ಥರ ಹೇಳಿಕೆ ಕೊಟ್ಬಿಟ್ರೆ ಆಮೇಲೆ ಮುಂದೇನು ಮಾಡ್ಕೊತೀರಿ? ಸಾರ್ವಜನಿಕವಾಗಿ ಸಮ್ಮತಿ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಏನಂದರೆ ಇಲ್ಲಿ ಈ ಅಭಿವೃದ್ಧಿ ಮಾಡಿ ಅಂತಲೇ ಹೇಳ್ತಾ ಇರೋದು, ನಮಗೆ ಸಹಿಸೋಕ್ಕಾಗ್ತಾ ಇಲ್ಲ. ಇದೆಲ್ಲ ನೋಡೇ ನಮಗೆ ಸಹಿಸೋಕ್ಕಾಗದೇ ಇರೋದು. ಅದಕ್ಕೆ ಹೇಳ್ತಾ ಇದ್ದೀವಿ ಸ್ವಲ್ಪ ಸರಿಯಾಗಿ ಮಾಡ್ರಪ್ಪ ಅಂತ. ನಿಮ್ಗೆ ಅವಕಾಶ ಸಿಕ್ಕಿದೆ ಮಾಡಿ ಅಂತ. ಏನು ಹೇಳಿ? ಹಾಂ ಏನು ಹೇಳಿ? ಇದು ಯಾತಕ್ಕೆ ಹೇಳಿಕೆ ಕೊಟ್ಟರು ನೆನ್ನೆ ಅಂತ ನಾನು ಹೇಳ್ತಾ ಇರೋದು. ಸಮ್ಮತಿ ಇದು ಏನು ಹಿಡಿದಾರೆ ಇಲ್ಲಿ, ಕೃಷ್ಣ ಕಾವೇರಿ ಗೋದಾವರಿ ಜೋಡಣೆಗೆ ಸಮ್ಮತಿ. DK ಶಿವಕುಮಾರ್ ಅವರು ಸಮಾಧಾನ ಆಗಿದೆ ಅಂತಲೇ ಹೇಳಿರೋದು ಅವರು. ಆಮೇಲೆ ಮಾಡಿ ಅಂತ ಅದಕ್ಕೆ ಈಗಲೂ ಸಹ ದೇವೇಗೌಡರು ನಿರಂತರವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲೇ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಶ್ನೆ ಇದನ್ನೇ ನಾವು ಹೇಳ್ತಾ ಇರೋದು, ಇದು ವಿಷಯಗಳು ಗೊತ್ತಿಲ್ಲದೆ ಇದ್ದರೆ ಸಂಬಂಧಪಟ್ಟಂಥ ಇಂಜಿನಿಯರ್ಗಳ ಹತ್ರ ಕೂತು ಚರ್ಚೆ ಮಾಡಿ ಈ ಥರ ಡ್ಯಾಮೇಜ್ ಮಾಡ್ಕೋಬೇಡಿ ಅಂತ ಹೇಳೋದು. ಸಾರ್ವಜನಿಕವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರು ಒಂದು ಇಂಥ ಸೂಕ್ಷ್ಮವಾದ ವಿಚಾರಗಳು ಹಲವಾರು ವರ್ಷಗಳಿಂದ ಏನು ನಡೀತಾ ಇದೆ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ, ಇದನ್ನು ನಾವು ಹೋರಾಟ ಮಾಡೇ ತಗೋಬೇಕಲ್ಲ. ಒಂದು ಕಡೆ ಲೀಗಲ್ ಬ್ಯಾಟ್ಲು, ಇನ್ನೊಂದು ಕಡೆ
ನಮ್ಮ ಧ್ವನಿ ಇಲ್ಲದೆ ಇದ್ದರೆ ಏನಾಗುತ್ತೆ? ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲೇನು ಯಾವ ಅಸೂಯೆ ಪಸೂಯೆ ಇಲ್ಲ. ಸ್ವಲ್ಪ ಮೈಂಡು ಬೇರೆ ಕಡೆ ಡೈವರ್ಟ್ ಮಾಡದೆ ಇದು ಹೇಳಿಕೆ ಕೊಡಬೇಕಾದ್ರೆ ತಿಳ್ಕೊಂಡು ಹೇಳಿಕೆ ಕೊಡಿ ಅಂತ. ಯಾವ್ದು ಹೇಳಿ? ಮಾಡಿ ಕೊಟ್ಟಿಲ್ಲ, ಈಗಾಗಲೇ ತೀರ್ಮಾನ ತಗೊಂಡ್ಬಿಟ್ಟವ್ರೆ. ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಇವ್ರ ಸಮ್ಮತಿ ಅಂತ ಹೇಳಿದ್ರೆ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ. ಅದರಿಂದ ಹೇಳ್ತಾ ಇರೋದು. ವಿಷಯ ಗೊತ್ತಿಲ್ಲದೆ ಇದ್ದರೆ ಯಾರಾದ್ರೂ ನಮ್ಮ ಇಂಜಿನಿಯರ್ಗಳಿದ್ದಾರೆ, ಎಚ್ ಕೆ ಪಾಟೀಲ್ರು ಅವರು ಬುಕ್ಕೆ ಬರೆದುಬಿಟ್ಟವ್ರೆ ಕೃಷ್ಣ ಕಾವೇರಿಯ ಕಣ್ಣೀರಿನ ಕತೆ ಬಗ್ಗೆ. ಅವ್ರನ್ನಾದರೂ ಕೇಳಿ ತಿಳ್ಕೊಂಡು ಮಾಡಿ ಕೆಲಸನ. ಇಲ್ಲೇ ನಾನು ಅಸೂಯೆಗೋಸ್ಕರ ಹೇಳಿಕೆ ಕೊಡ್ತಾ ಇಲ್ಲ, ರಾಜ್ಯಕ್ಕೆ ಡ್ಯಾಮೇಜ್ ಮಾಡೋ ಕೆಲಸ ಮಾಡ್ಕೋಬೇಡಿ ಅಂತ. ಭೇಟಿ ಮಾಡ್ತಾ ಇರ್ತೀವಿ ಬ್ರದರ್. ಏನು ಬೇರೆ ಮಾಮೂಲಿ ಈಗ ನಡೀತಾ ಇರೋ ರಾಜ್ಯದ ರಾಜಕಾರಣದ ಬಗ್ಗೆನೇ ಚರ್ಚೆ ಮಾಡಿದೆ. ಅದೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಲ್ಲೂ ಏನು ಈಗಾಗಲೇ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಅದು ಮಾಡ್ತಕ್ಕಂಥದ್ದಕ್ಕೆಲ್ಲ ಚರ್ಚೆ ಆಗಿದೆ. ಇಲ್ಲ, ನಾವು ಹಿರಿಯೂರು ನೆನ್ನೆನೇ ಹೇಳಿದ್ದೀನಲ್ಲ, ಹಿರಿಯೂರಿನ ಉಪಚುನಾವಣೆಯಲ್ಲಿ ನಮಗೆ ಸೀಟನ್ನು ಅದನ್ನು ಕೊಡ್ತಕ್ಕಂಥದ್ದಕ್ಕೆ ಮನವಿ ಮಾಡಿದ್ದೀವಿ. ಮಾದಾಯಿದು ಕೋರ್ಟಲ್ಲಿದೆ. ಅದ್ರ ಜೊತೆಗೆ ನಮ್ಮ ಅರಣ್ಯ ಇಲಾಖೆಯಿಂದ ಅಪ್ರೂವಲ್ ಆಗಬೇಕು. ಅದಕ್ಕೆ ಸರ್ಕಾರದಲ್ಲಿ ಅಧಿಕಾರಿಗಳು ಇವರೆಲ್ಲ ಇದ್ದಾರೆ. ಅದೆಲ್ಲ ಹೋರಾಟ ಮಾಡಬೇಕು, ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಅವ್ರ ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಹಾಕ್ತಾವ್ರೆ, ಗೊತ್ತಿದೆ ನನಗೆ. ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತೇಳಿ ಮುಂದಕ್ಕೆ ಹಾಕ್ಕೊಂಡಿದೆ. ಏನು ಆಮೇಲೆ ಬ್ರದರ್ ಇನ್ನೊಂದು, ಈಗ ನಿಮಗೆ ಅದು ಪತ್ರಿಕಾ ಪ್ರಕಟಣೆಗೆ ರಿಲೀಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬರ ಪರಿಹಾರದ್ದು ಮತ್ತು ಫ್ಲಡ್ಸ್ ಏರಿಯಾದಲ್ಲೂ ಏನೇನಾಗಿದೆ ಬೆಳಗಾವಿ ಆ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ 30 ಜಿಲ್ಲೆಗೆ ನಮ್ಮ ಒಂದು ಕಮಿಟಿ ಮಾಡ್ತಾಯಿದ್ದೇವೆ. 15ನೇ ತಾರೀಕಿನಿಂದ ಇವತ್ತು ಮೈಸೂರು ವಿಭಾಗ, ಕಲಬುರಗಿ ವಿಭಾಗ, ಬೆಳಗಾವಿ ವಿಭಾಗ, ಬೆಂಗಳೂರಿನ ವಿಭಾಗದಲ್ಲಿ ಕರಾವಳಿ ಪ್ರದೇಶದಕ್ಕೂ ಒಂದು ಕಮಿಟಿ ಮಾಡಿ, ಕಮಿಟಿ ಮುಖಾಂತರ 4 ಟೀಮ್ ಮಾಡಿದ್ದೀವಿ. ಅದರಲ್ಲಿ ಮೈಸೂರು ವಿಭಾಗಕ್ಕೆ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲೇ ನಮ್ಮ ಆ ಭಾಗದ ಮಾಜಿ ಶಾಸಕರುಗಳ ಒಂದು ನೇತೃತ್ವದಲ್ಲಿ ಸಾರಾ ಮಹೇಶ್ ಅವರು, ಹಾಗೆ ನಮ್ಮ ಹಾಸನದ ಶಾಸಕರುಗಳು, ಇವತ್ತೆಲ್ಲ ಮತ್ತು ಮಂಡ್ಯ ಮಾಜಿ ಶಾಸಕರುಗಳು ಒಂದು ಕಮಿಟಿ ರಿಲೀಸ್ ಮಾಡ್ತಾಯಿದ್ದೀವಿ. ಇನ್ನೊಂದು ಭೋಜಗೌಡರ ಅಧ್ಯಕ್ಷತೆಯಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗಕ್ಕೆ, ಬೆಂಗಳೂರು ವಿಭಾಗಕ್ಕೆ ನಮ್ಮ ಮಲ್ಲೇಶ್ ಬಾಬು MP ಅವರೇನಿದ್ದಾರೆ ಮತ್ತು ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ, ಕಲ್ಯಾಣ ಕರ್ನಾಟಕಕ್ಕೆ ಬಂಡಪ್ಪ ಕಾಶ್ಯಪ್ನವರು, ನಿಖಿಲ್ ಕುಮಾರಸ್ವಾಮಿಯವರು ಹಾಗೂ ವೆಂಕಟರಾಮ್ ನಾಡಗೌಡರು ಮತ್ತು ನಮ್ಮ ಸುರೇಶ್ ಬಾಬು ಅವರು JDSನ ಫ್ಲೋರ್ ಲೀಡ್ರು, ಇವ್ರದ್ದು ಒಂದು ಕಮಿಟಿ ಮಾಡಿ ಇವತ್ತು ಒಂದು ವಾರದಲ್ಲಿ ಸಂಪೂರ್ಣವಾಗಿ ಎಲ್ಲ ಭಾಗಕ್ಕೂ ಪ್ರವಾಸ ಮಾಡಿ ಬರದ ಅಧ್ಯಯನ ಮತ್ತು ಪ್ರವಾಹದ ಅಧ್ಯಯನ ಮಾಡಿ ಒಂದು ವರದಿ ಕೊಡೋದಕ್ಕೆ ಹೇಳಿದ್ದೀನಿ. ಆ ವರದಿಯನ್ನು ಕೊಟ್ಟ ನಂತರ ನಾನು ಕೇಂದ್ರದಲ್ಲಿ ನಮ್ಮ ಕೆಲವು ಶಾಸಕರುಗಳು ಜೊತೆಗೂಡಿ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಅಧ್ಯಯನ ಮಾಡಿರ್ತಕ್ಕಂಥದ್ದನ್ನು ಬರೋದು ಮತ್ತು ಇದಕ್ಕೆ ಸಂಬಂಧಪಟ್ಟಿದ್ದು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ಮಾಡಿ 15ನೇ ತಾರೀಕಿಂದ ಪ್ರವಾಸ ಹಮ್ಮಿಕೊಳ್ಳೋಕೆ ಹೇಳಿದ್ದೀನಿ. ಅದರ ಡೀಟೇಲ್ನ ರಿಲೀಸ್ ಮಾಡ್ತೀನಿ. ಹಾಂ, ಏನು ಬ್ರದರ್? ಇಲ್ಲ, ನಮ್ಮ ಪಕ್ಷದಿಂದ ಹೋಗ್ತಾ ಇದ್ದಾರೆ. ಯಾವ್ದು ಬ್ರದರ್? ಇಲ್ಲ, ಅವ್ರಿಗೆ ಹೇಳ್ತಿರ್ತಕ್ಕಂಥ ನಮ್ಮದು ಸಹಮತ ಇದೆ. ಇದು ಯಾಕೆಂದರೆ SIR ಮಾಡ್ತಕ್ಕಂಥದ್ದು
ಈಗ ಇದು ಮಾಡೋ ಉದ್ದೇಶವೇ ಇವತ್ತು ಅನರ್ಹ ಮತದಾರರನ್ನ ತೆಗಿಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ. ಇವತ್ತು ನಿಜವಾದ ಮತದಾರರು ಏನಿದ್ದಾರೆ ಯಾರ್ದಾದ್ರೂ ಕೈ ಬಿಟ್ಟು ಹೋಗಿದ್ರೆ ಅವ್ರನ್ನ ಸೇರಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಟೆಕ್ನಿಕಲಿ ಸಮಸ್ಯೆಗಳು ಉದ್ಭವ ಮಾಡಿ ಈಗ ಇವತ್ತು ಕೆಲವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಕೆಲವು ಆ್ಯಪ್ನಲ್ಲಿ ತೋರಿಸ್ತಾನೆ ಇಲ್ಲ ಅಂತೇಳಿ. ಆ ರೀತಿಯಾಗಿ ನಿಜವಾದ ಮತದಾರರ ಹೆಸರುಗಳನ್ನು ಕೈ ಬಿಡಬಾರದು. ಆ ದೃಷ್ಟಿಯಿಂದ ಇವತ್ತು ಚುನಾವಣಾ ಆಯೋಗ ಕೇಳ್ತಕ್ಕಂಥದ್ದು ಈ ರೀತಿಯ ಒಂದು ಅನುಮಾನಗಳು, ಗೊಂದಲಗಳು, ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದನ್ನು ಡಿಮ್ಯಾಂಡ್ ಮಾಡ್ತಾರೆ. ಸರ್, ರಾಜ್ಯ ಸರ್ಕಾರ ಅದ್ರ ನಡುವೆ SIR ಗೊತ್ತಲೇ ಇದೆ, ಅದ್ರ ನಡುವೆನೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂತ ಒಂದು ಕೊಡ್ತಾ ಇದ್ದಾರೆ ಸರ್. ಅಂದ್ರೆ 2002ರಲ್ಲಿ ಯಾರ ಹೆಸರಿನಲ್ಲ ಅವ್ರು ಈಗ ಪ್ರಮಾಣ ಪತ್ರ ಕೊಟ್ಬಿಡ್ತಾರೆ, ಅವಾಗ ಆಟೋಮೆಟಿಕ್ ಅವ್ರು SIR ಸೇರ್ಕೊಳ್ತಾರೆ. ಅವರು ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಾ ಇರೋದೇ, ವಿಭಾಗವಾರ ಮೀಟಿಂಗ್ಗಳು ಮಾಡ್ಕೊಂಡು ಬರ್ತಿರೋದೇ ಪ್ರಮುಖವಾಗಿ ಬರ ಅಧ್ಯಯನಕ್ಕೂ ಅಲ್ಲ. ಆ ಒಂದು ಪ್ರಗತಿ ಪರಿಶೀಲನೆ ಸಭೆ ಅಂತ ಅಂದರೆ SIRನ ಮುಖಾಂತರ ಈಗೇನು ನಡೀತಾ ಇದೆ ಪ್ರಕ್ರಿಯೆ, ನಮ್ಮ ಅಧಿಕಾರಿಗಳು ನೀವು ಏನು ಮಾಡಬೇಕು ಅಂತ ಸೂಚನೆ ಕೊಡೋದಕ್ಕೆ ಅವರು ಪ್ರವಾಸ ಮಾಡ್ತಾ ಇರೋದು. ಅದು ಒಂದೇ ಮೀಟಿಂಗಲ್ಲ ನಡೀತಿರೋದು. ಅವ್ರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಮುಖವಾಗಿ ಅವ್ರು ಹೋಗ್ತಿರ್ತಕ್ಕಂಥ ಉದ್ದೇಶವೇ ಈ ರೀತಿ ಈ ಒಂದು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವ್ರ ಅಧಿಕಾರಿಗಳನ್ನ ಇಟ್ಕೊಂಡು ಹೊರಟಿರ್ತಕ್ಕಂಥದ್ದು. ಇದನ್ನೇ ನಾವು ಅವ್ರ ಮೇಲೆ ಆರೋಪ ಮಾಡ್ತಾ ಇರೋದು. ಅದು ಪೊಲಿಟಿಕಲ್ ಅಜೆಂಡಾ. ಯಾವುದು? ಅವ್ರು ಹೇಳೋದು ಮುಖ್ಯಮಂತ್ರಿಗಳು ಆ ಥರ ಮಾಡ್ತಾರೆ, ನೀವು ಆರೋಪ ಮಾಡ್ತೀರಿ. ಹಾಂ, SIR ಮೇನ್ ಅಜೆಂಡಾ ಅಂತ ಹೇಳ್ತಾರೆ. ಮತ್ತೆ ಅವರು ಈಗ ಎರಡು ವಿಭಾಗದಲ್ಲೂ ಸುಮಾರು ಗಂಟೆ ಮೀಟಿಂಗ್ ಮಾಡ್ತಿದ್ದಾರೆ. ಏನು ಗಂಟೆ ಎಲ್ಲಿ ಮಾಡವ್ರೆ? ಅಲ್ಲಿ ಬರಗಾಲ, ನೆರೆಗಾಲ ಈಗ ಯಾವ ನೆರೆಗಾಲವೂ ಇಲ್ಲ, ಬರಗಾಲವೂ ಇಲ್ಲ. ಅವ್ರಿಗಿರೋದು SIR ಕಾಲ. ಅದೇ ನಡೆದಿರೋದು ಮೀಟಿಂಗು. ನಿಮ್ಮ ಕಲಬುರ್ಗದಲ್ಲಿ ಏನು ನಡೆಸಿರೋ ಮೀಟಿಂಗ್ ತಿಳ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು ನಾನು. ಥ್ಯಾಂಕ್ ಯು ಬ್ರದರ್.